ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು. ಆದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಗಳು ಓಪನ್ ಇದ್ದು ಗ್ಲೋಬಲ್ ಮಾರ್ಕೆಟ್ಸ್ ಗಳಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡೋಣ. ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಮಿಡ್ಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಕಡೆ ಕೂಡ ಗಮನ ಕೊಡುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೆಳೆಯರು ನೋಡಬಹುದು. ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳು ಈಗಲೂ ಕೂಡ ಓಪನ್ ಇದಾವೆ, ಇನ್ನು ರನ್ ಆಗ್ತವೆ. ಕೆಲವು ಮಾರ್ಕೆಟ್ಸ್ ಕ್ಲೋಸ್ ಆಗಿದ್ದಾವೆ. ಡಾಕ್ಸ್ ಅಲ್ಲಿ 1.5% ಡೌನ್ ಫಾಲ್ ಇದೆ. FTSE ಅಂದ್ರೆ ಬ್ರಿಟನ್ ಮಾರ್ಕೆಟ್ 1.4% ಡೌನ್ ಇದೆ. CAC 1% ಡೌನ್ ಇದೆ. ಯೂರೋ ಸ್ಟಾಕ್ಸ್ 1.5%, AEX 1%, IBEX 1.2%, FTSE MIB 1.2%. ನೋಡಬಹುದು ಮೆಜಾರಿಟಿ ಮಾರ್ಕೆಟ್ ಗಳು ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತವೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ತೈವಾನ್ ವೇಟೆಡ್ ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ತೈವಾನ್ ವೇಟೆಡ್ ಕೂಡ ಕ್ಲೋಸ್ ಇದೆ ಆಕ್ಚುಲಿ ಇವತ್ತು. ಇದು ನೆನ್ನೆ ಪರ್ಫಾರ್ಮೆನ್ಸ್ ಇಲ್ಲೇ ಇದೆ ನೋಡಬಹುದು 25.3. ಅಂದ್ರೆ ಉಳಿದ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕೋಸ್ಪಿ ಆಗ್ಬಹುದು, ಹ್ಯಾಂಗ್ಸೆಂಗ್, ಶಾಂಘೈ ಕಂಪೋಸಿಟ್, ನಿಕ್ಕೈ ಇವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವತ್ತು ನಮ್ಮ ಮಾರ್ಕೆಟ್ ಬಚಾವಾಗಿದೆ ಅಂತಾನೆ ಅಂದ್ಕೊಳ್ಬಹುದು. ಆಕ್ಚುಲಿ ಮಾರ್ನಿಂಗ್ ಏನಿಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ. ಬಟ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಗಳು ಕ್ಲೋಸಿಂಗ್ ಅಲ್ಲಿ ಡೌನ್ ಅಲ್ಲೇ ಕೊಟ್ಟಿದ್ದಾವೆ. ಇನ್ನು ಯುರೋಪಿಯನ್ ಮಾರ್ಕೆಟ್ ಗಳು ಕೂಡ ಈಗಲೂ ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇದನ್ನ ನೋಡಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ರು ಇವತ್ತು ಒಂದಷ್ಟು ಡೌನ್ ಫಾಲ್ ಕಂಡು ಬರುವಂತಹ ಸಾಧ್ಯತೆಗಳು ಇರ್ತಿತ್ತೇನೋ. ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ. ಬಟ್ ಬಚಾವಾಗಿದೆ ಅಂತಾನೆ ಅಂದ್ಕೊಳ್ಬಹುದು. ಹಾಗೆ ಇಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಇದೆ ಅಂದ ತಕ್ಷಣ ನಮ್ಮ ಮಾರ್ಕೆಟ್ ನೆಗೆಟಿವ್ ಆಗ್ಬೇಕು ಅಂತಾನೆ ಏನಿಲ್ಲ. ಬಟ್ ಸ್ಟಿಲ್ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದ್ದಾಗ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ನೆಗೆಟಿವ್ ಕೂಡ ಆಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಕ್ಲೋಸ್ ಇದ್ದು ಒಂದಷ್ಟು ಅಡ್ವಾಂಟೇಜ್ ತಂದಿದೆ ಅಂತಾನೆ ಹೇಳ್ಬೋದು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್. ಯಾಕೆಂದ್ರೆ ಎಷ್ಟು ದಿನ ಹೇಗಾಗ್ತಿತ್ತು ಅಂದ್ರೆ ಒಳ್ಳೆ ಸುದ್ದಿ ಬಂದಾಗೆಲ್ಲ ಮಾರ್ಕೆಟ್ ಕ್ಲೋಸ್ ಇರ್ತಾ ಇತ್ತು, ರಿಯಾಕ್ಷನ್ ಬರ್ತಿರ್ಲಿಲ್ಲ, ನೆಕ್ಸ್ಟ್ ಡೇ ಡೌನ್ ಆಗ್ತಿತ್ತು. ಬಟ್ ಈ ಸಲ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಇದೆ, ಬಚಾವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಸದ್ಯದ ಮಟ್ಟಿಗೆ ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 155 ಪಾಯಿಂಟ್ಸ್ 0.67% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ. ಒಟ್ಟಿನಲ್ಲಿ ಎಲ್ಲೂ ಪಾಸಿಟಿವ್ ಕ್ಯೂಸ್ ಇರಲಿಲ್ಲ. ಇದನ್ನ ನೋಡಿದ್ರೆ 2 ದಿನದ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಮೇ ಬಿ ಇವತ್ತು ಸ್ವಲ್ಪ ಡೌನ್ ಆಗೋದೇನೋ, ಬಟ್ ಬಚಾವಾಗಿದೆ. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಈ ವಾರದಲ್ಲಿ ಮಾರ್ಕೆಟ್ ಹಲವು ರಜೆಗಳನ್ನ ಕಾಣ್ತಿದೆ. ಇವತ್ತು ರಜೆ, ನಾಳೆ ಓಪನ್ ಇರುತ್ತೆ. ಮತ್ತೆ ಶನಿವಾರ ಭಾನುವಾರ ರಜೆ, ಸೋಮವಾರ ಓಪನ್ ಆಗುತ್ತೆ, ಮತ್ತೆ ಮಂಗಳವಾರ ರಜೆ ಇರುತ್ತೆ, ಮತ್ತೆ ಬುಧವಾರ ಗುರುವಾರ ಓಪನ್ ಆಗುತ್ತೆ, ಶುಕ್ರವಾರ ರಜೆ ಇರುತ್ತೆ. ಲಾಂಗ್ ವೀಕೆಂಡ್ ಆಗ್ಬಿಡುತ್ತೆ ಮುಂದಿನ ವಾರ. ಸೊ ನೋಡೋಣ ಈ ವೀಕೆಂಡ್ ಅಥವಾ ಈ ರಜೆಗಳ ಮಧ್ಯೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಏನು ಬೇರೆ ಸುದ್ದಿಗಳ ಕಡೆ ಬಂದ್ರೆ LPG ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ ನೋಡಬಹುದು. ಇಂಡಿಯಾ 60 days ಕ್ರೂಡ್ ಸಪ್ಲೈ ಕವರ್ ಸೆಕ್ಯೂರ್ಸ್ 8 lakh empty LPG ಕಾರ್ಗೋಸ್ ಫ್ರಮ್ US, ರಷ್ಯಾ, ಆಸ್ಟ್ರೇಲಿಯಾ ಗವರ್ನಮೆಂಟ್. ಅಂದ್ರೆ ಕೆಲವು ಸುದ್ದಿಗಳು ಹರಿದಾಡ್ತಿದ್ದಾವೆ. LPG ಸಪ್ಲೈ ಇಲ್ಲ ಅಂತ ಸುಳ್ಳು ಸುದ್ದಿಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಸುದ್ದಿಗಳನ್ನ ಹರಿಬಿಡುತ್ತಿದ್ದಾರೆ. ಅದಕ್ಕಾಗಿ ಸರ್ಕಾರ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಸುಮಾರು 60 ದಿನಕ್ಕೆ ಆಗುವಷ್ಟು ಕ್ರೂಡ್ ಸಪ್ಲೈ ಕವರ್ ಅನ್ನ ನಾವು ಹೊಂದಿದ್ದೀವಿ ಅಂತ ಹೇಳಿದೆ. ಜೊತೆಗೆ LPG ಕಾರ್ಗೋಸ್ ಅಮೆರಿಕಾದಿಂದ, ರಷ್ಯಾದಿಂದ ಹಾಗೂ ಆಸ್ಟ್ರೇಲಿಯಾದಿಂದ ಕೂಡ ಬರ್ತಿದೆ ಅನ್ನುವಂತ ಮಾತನ್ನ ಹೇಳಿದೆ. ಮೇ ಬಿ ಸಪ್ಲೈ ಅಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಆಬ್ವಿಯಸ್ಲಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಸಿಗುತ್ತೆ. ಪಾನಿಕ್ ಆಗುವಂತ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ. ಮುಂದೆ ಗೊತ್ತಿಲ್ಲ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಯುದ್ಧದ ವಿಚಾರದಲ್ಲಿ ಅಂತ. ಬಟ್ ಸದ್ಯದ ಮಟ್ಟಿಗಂತೂ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಜನರು. ಜೊತೆಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಇಂದ ಕೂಡ ಒಳ್ಳೆ ಸುದ್ದಿಗಳು ಬರ್ತಾ ಇದೆ ನೋಡಬಹುದು. ಇರಾನ್ ಸೇಸ್ ಇಂಡಿಯಾ ಲಿಂಕ್ಡ್ ವೆಸೆಲ್ಸ್ ಕ್ಯಾನ್ ಪಾಸ್ ಥ್ರೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಟ್ ವಿತ್ ಎ ಕಂಡೀಷನ್. ಭಾರತದ ಶಿಪ್ ಗಳಿಗೆ ಅಥವಾ ವೆಸೆಲ್ ಗಳಿಗೆ ಅವಕಾಶವನ್ನ ಕೊಡ್ತಾ ಇದೆ. ಕಂಡೀಷನ್ಸ್ ಹಾಕಿದೆ, ಖಂಡಿತ ಕಂಡೀಷನ್ಸ್ ಇದೆ, ಬಟ್ ಸ್ಟಿಲ್ ಇದು ಪಾಸಿಟಿವ್ ಸುದ್ದಿನೇ ನೋಡಬಹುದು. ಇರಾನ್ ಪರ್ಮಿಟ್ಸ್ ಹಾರ್ಮುಜ್ ಪ್ಯಾಸೇಜ್ ಫಾರ್ ಇಂಡಿಯಾ ಅಂಡ್ ಅದರ್ ಫ್ರೆಂಡ್ಲಿ ನೇಷನ್ಸ್. ಸುಮಾರು 5 ರಿಂದ 6 ದೇಶಗಳಿಗೆ ಅವಕಾಶವನ್ನ ಕೊಟ್ಟಿದೆ ನೋಡಬಹುದು. ಇಂಡಿಯಾ, ಚೀನಾ, ರಷ್ಯಾ, ಇರಾಕ್ ಹಾಗೂ ಪಾಕಿಸ್ತಾನ್ ಈ ದೇಶದ ಹಡಗುಗಳಿಗೆ ಅವಕಾಶವನ್ನ ಕೊಡ್ತಾ ಇದೆ. ಬಟ್ ಇವ್ರು ಆಗ್ತಿರುವಂತಹ ಕಂಡೀಷನ್ ಏನು ಅಂತಂದ್ರೆ ನಮ್ಗೆ ಮೊದಲೇ ಮಾಹಿತಿಯನ್ನ ಕೊಡಬೇಕು ಅಂತ. ಅಂದ್ರೆ ಫಸ್ಟ್ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ನಮ್ಮ ವೆಸಲ್ಸ್ ಗಳು ಬರ್ತಾ ಇದೆ ಅಂತ ಅದ್ರ ಡೀಟೇಲ್ ಅನ್ನ ಹಂಚ್ಕೊಳ್ಬೇಕು. ಜೊತೆಗೆ ಕ್ರೂ ಮೆಂಬರ್ಸ್ ಅವರ ಮಾಹಿತಿಯನ್ನು ಕೂಡ ಹಂಚ್ಕೊಳ್ಬೇಕು ಅನ್ನುವಂತ ಕಂಡೀಷನ್ ಅನ್ನ ಹಾಕಿದೆ ಇರಾನ್. ಸೊ ಓಕೆ, ಆಲ್ಮೋಸ್ಟ್ ಇದಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇದನ್ನ ಸ್ವತಃ ನೋಡಬಹುದು. ಕಾನ್ಸುಲೇಟ್ ಜನರಲ್ ಆಫ್ ದ IR ಇರಾನ್ ಇನ್ ಮುಂಬೈ ಅಬ್ಬಾಸ್ ಅರಾಗ್ಚಿ ಅವರು ಹೇಳಿದ್ದಾರೆ ಅಂತ ಇರಾನ್ ಇನ್ ಮುಂಬೈ ಟ್ವಿಟರ್ ಅಕೌಂಟ್ ಮೂಲಕ ಇರಾನ್ ಎಂಬಸಿ ಮಾಹಿತಿಯನ್ನ ಕೊಟ್ಟಿದೆ. ಇದು ಅಫಿಷಿಯಲ್ ಅನೌನ್ಸ್ಮೆಂಟ್, ಸೋರ್ಸಸ್ ಮೂಲಕ ಆಗ್ಲಿ ಅಥವಾ ಥರ್ಡ್ ಪಾರ್ಟಿ ನ್ಯೂಸ್ ನ ಮೂಲಕ ಆಗ್ಲಿ ಬಂದಿರುವಂತದ್ದಲ್ಲ. ಅಫಿಷಿಯಲ್ ಅಕೌಂಟ್ ಇಂದಾನೆ ಟ್ವೀಟ್ ಮಾಡಿದ್ದಾರೆ ನೋಡಬಹುದು. ಇರಾನ್ FM ಅಬ್ಬಾಸ್
Argachi. We permitted passage through the Strait of Hormuz for friendly nations including China, Russia, India, Iraq and Pakistan. ಮೊದಲೇ ಮಾಹಿತಿಯನ್ನ ಕೊಟ್ಟು ನಮ್ಮ ವೆಸಲ್ಸ್ ಗಳು ಬರ್ತಿದೆ ಅಂತ ಆಚೆ ಬರಬಹುದಾಗಿರುತ್ತೆ. ಒಳ್ಳೆಯ ಬೆಳವಣಿಗೆ ಭಾರತಕ್ಕೆ ಇದು. ಇನ್ನು ಈಗ ಇರಾನ್ ಇಂದ ಇನ್ನೊಂದು ಅಪ್ಡೇಟ್ ಅನ್ನು ನೋಡ್ತಾ ಇದ್ದೀವಿ. ನೋಡಬಹುದು, ನೆಸೆಸರಿ ಟು ಡಿಸಿಪ್ಲಿನ್ ಎನಿಮಿ. After Strait of Hormuz, Iran threatens to block Bab al-Mandab Strait if war escalates. ಏನಾದ್ರೂ ಯುದ್ಧ ಮುಂದುವರೆದ್ರೆ ಇಲ್ಲೇನಿದೆ ಅಂದ್ರೆ ಇದು ಸ್ಟ್ರೈಟ್ ಆಫ್ ಹಾರ್ಮುಜ್, ಇದು ಬಾಬ್ ಎಲ್ ಮಾಂಡೆಬ್, ಇದನ್ನು ಕೂಡ ನಾವು ಡಿಸ್ಟರ್ಬ್ ಮಾಡಬೇಕಾಗುತ್ತೆ ಅಂತ ಹೇಳ್ತೆ. ಅಂದ್ರೆ ರೆಡ್ ಸಿ ಮೂಲಕ ಏನು ಒಂದಷ್ಟು ವ್ಯವಹಾರಗಳು ನಡೆಯುತ್ತೆ, ಅಲ್ಲೂ ಕೂಡ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಅಂದ್ರೆ ಕ್ರಿಯೇಟ್ ಮಾಡ್ತೀವಿ ಅಂತ ಸ್ವತಃ ಇರಾನ್ ಹೇಳ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಅಂತ. ಇನ್ನು ನಮ್ಮ ಟ್ರಂಪ್ ಅಣ್ಣ ಬಾಯಿಗೆ ಬಂದಂಗೆ ಏನನ್ನ ಹೇಳ್ತಾ ಇರ್ತಾರೆ, ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ನೋಡಬಹುದು, ಟ್ರಂಪ್ ಸೇಸ್ ಇರಾನ್ ಬೆಗ್ಗಿಂಗ್ ಫಾರ್ ಡೀಲ್, ವಾನ್ಸ್ ಆಫ್ ಕಾನ್ಸಿಕ್ವೆನ್ಸಸ್, ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಇರಾನ್ ಡೀಲ್ ಮಾಡ್ಕೊಳ್ಳಿಕ್ಕೆ ಬೇಡ್ತಿದೆ ಅಂತ ಹೇಳಿದ್ದಾರೆ. ಇವರಂತೂ ಹೇಳ್ತಾ ಇರ್ತಾರೆ, ಯಾಕಂದ್ರೆ ಬಾಯಿಗೇನ್ ಬೀಗ ಇಲ್ವಲ್ಲ. ಆದ್ರೆ ಇದಕ್ಕೆ ಇರಾನ್ ಬೇರೆ ರೀತಿಯಲ್ಲೇ ಉತ್ತರವನ್ನ ಕೊಡ್ತಾ ಇರುತ್ತೆ. ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಇರಾನ್ ನೇವಿ ಚೀಫ್ ಅಲಿರೇಜಾ ಟ್ಯಾಂಕ್ಸಿರಿ ಅವರನ್ನ ಇಸ್ರೇಲ್ ಸ್ಟ್ರೈಕ್ ಅಲ್ಲಿ ಹೊಡೆದಾಕಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇದು ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ, ಕನ್ಫರ್ಮ್ ನ್ಯೂಸ್ ಅಲ್ಲ. ಇವರು ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ರು ಇರಾನ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಬ್ಲಾಕೇಜ್ ಏನಿತ್ತು ಅದರಲ್ಲಿ ಅಂತ ಹೇಳಲಾಗ್ತಿದೆ. ಇರಾನ್ ನೇವಿ ಚೀಫ್ ಆಗಿರೋದ್ರಿಂದ ಅವರ ಕಂಟ್ರೋಲ್ ಅಲ್ಲೇ ಇರ್ತಾ ಇತ್ತು ನೇವಿ. ಅವರ ಆಕ್ಷನ್ಸ್ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಈಗ ಇಸ್ರೇಲ್ ಅವರನ್ನೇ ಹೊಡೆದಾಕಿದೆ. ಇದಾದ್ಮೇಲೆ ಯಾವ ರೀತಿಯ ಕ್ರಮಗಳು ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ರಿಪೋರ್ಟ್ಸ್ ಮೂಲಕ ಬರ್ತಿರುವಂತಹ ಸುದ್ದಿ. ನೋಡೋಣ ಏನಾದ್ರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ಅಂತ. ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಹಾಗೂ ಅಲಯನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ನೋಡಬಹುದು, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಲಯನ್ಸ್ ಜಾಯಿನ್ಸ್ ಆಂಡ್ಸ್ ಟು ಲಾಂಚ್ ರೀ ಇನ್ಶೂರೆನ್ಸ್ ಜಾಯಿಂಟ್ ವೆಂಚರ್ ಇನ್ ಇಂಡಿಯಾ. ಭಾರತದಲ್ಲಿ ರೀ ಇನ್ಶೂರೆನ್ಸ್ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಳ್ತಿದ್ದಾವೆ ಜಿಯೋ ಫೈನಾನ್ಸ್ ಹಾಗೂ ಅಲಯನ್ಸ್. ಈ ಮುಂಚೆ ಅಲಯನ್ಸ್ ಬಜಾಜ್ ನ ಜೊತೆ ಒಪ್ಪಂದಗಳನ್ನ ಹೊಂದಿತ್ತು. ಆಲ್ಮೋಸ್ಟ್ ಒಂದೂವರೆ ವರ್ಷ ಅಥವಾ 2 ವರ್ಷನೇ ಆಯ್ತು ಅನ್ಸುತ್ತೆ ಅಲ್ಲಿಂದ ಒಪ್ಪಂದಗಳನ್ನ ಮುರಿದುಕೊಂಡು ಜೊತೆಗೆ ಆಚೆ ಬಂದು, ಅನಂತರ ಜಿಯೋ ಫೈನಾನ್ಷಿಯಲ್ಸ್ ಜೊತೆ ಟೀಮ್ ಅಪ್ ಆಯ್ತು. ಈಗ ರೀ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂತೆ 2 ಕಂಪನಿಗಳು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ. ನೋಡಬಹುದು, ಜೊತೆಗೆ ಇದಕ್ಕೆ ಫೈನಲ್ ಅಪ್ರೂವಲ್ ಕೂಡ ಸಿಕ್ಕಿದೆ. IRDAI ಇಂದ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ ಈ ಜಾಯಿಂಟ್ ವೆಂಚರ್ ಗೆ. ನಂತರ ಬರ್ಡ್ ಫ್ಲೂ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ. ಛತ್ತೀಸ್ಗಢದಲ್ಲಿ ಬರ್ಡ್ ಫ್ಲೂ ಬಂದಿದೆ. ಅದಕ್ಕಾಗಿ ಸುಮಾರು 22,000 ಪೋಲ್ಟ್ರಿ ಬರ್ಡ್ಸ್ ಅನ್ನು ಸಾಯಿಸಿದ್ದಾರೆ. 25,000 ಎಗ್ಸ್ ಅನ್ನು ಕೂಡ ಡೆಸ್ಟ್ರಾಯ್ ಮಾಡಿದ್ದಾರೆ. ಇದರಿಂದ ಎಸ್ಪೆಷಲಿ ಚಿಕನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಇದು ಒಂದಷ್ಟು ಹೊಡೆತವನ್ನ ಕೊಡುತ್ತೆ ಅಥವಾ ನೆಗೆಟಿವ್ ಸುದ್ದಿ ಆಗುತ್ತೆ. ಲೈಕ್ ವೆಂಕೀಸ್ ಆಗ್ಬೋದು, ಹಾಗೆ ರೆಸ್ಟೋರೆಂಟ್ ಚೈನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಕೂಡ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಯಾಕಂದ್ರೆ ಸಪ್ಲೈ ಇರೋದಿಲ್ಲ. ಆ ಸ್ಟಾಕ್ ಗಳನ್ನ ಈ ಸುದ್ದಿ ಕಾರಣಕ್ಕೆ ನಾಳೆ ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಆ ಷೇರುಗಳಲ್ಲಿ ಅಂತ. ಜೊತೆಗೆ ಇದು ಸದ್ಯಕ್ಕೆ ಛತ್ತೀಸ್ಗಢಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋಂಥದ್ದು. ಬೇರೆ ಕಡೆ ಎಕ್ಸ್ಪಾನ್ಷನ್ ಆದ್ರೆ ಇದು ಆ ಕಂಪನಿಗಳಿಗೆ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಎಕ್ಸ್ಪಾನ್ಷನ್ ಆಗಿಲ್ಲ ಅಂದ್ರೆ ಸಮಸ್ಯೆ ಏನಾಗೋದಿಲ್ಲ. ಬಟ್ ಇದು ಬರ್ಡ್ ಫ್ಲೂ ಫಾಸ್ಟ್ ಆಗಿ ಆಡ್ಬಿಡುತ್ತೆ, ಅದೊಂದು ಸಮಸ್ಯೆ. ನೋಡೋಣ. ಸರಿಗಳಿರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕಬಹುದು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಸಾಕಷ್ಟು ವಿಷಯವನ್ನ ಒಳಗೊಂಡಿರುತ್ತೆ. ಲೈಫ್ ಲಾಂಗ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.